ಸರ್ ನಾನು ಕಾಲೇಜ್ ಬಿಟ್ಟ ತಕ್ಷಣ ಖಾಲಿ ಇದ್ದೆ ಸರ್ ಮನೆ ಪಾಪ ಸಪೋರ್ಟ್ ಮಾಡಿದ್ರು ಸರ್ ಈ ಎರಡು ಮಷಿನ್ ತಗೊಂಡ್ಬಂದೆ ಸರ್ ಫಸ್ಟ್ ಇದು ಸರ್ ಸ್ಟಾರ್ಟಿಂಗ್ ಈ ಮಷಿನ್ ತಗೊಂಡ್ಬಂದಿರಿ ಆಮೇಲೆ ಬಂದ್ 5 years ಆಯ್ತು ಸರ್ ತಗೊಂಡ್ಬಂದು ಆಮೇಲೆ ಮತ್ತೆ ಇಷ್ಟೆಲ್ಲ ಟೋಟಲ್ ಆಗಿ ನೀವು ಬಿಸ್ನೆಸ್ ಮಾಡಿದ್ರೆ 5 years ಆಯ್ತು 5 years ಆಯ್ತು ಸರ್ 5 years ಇಂದ ಈ ಮಷಿನ್ ಸ್ಟಾರ್ಟಿಂಗ್ ತಗೊಂಡ್ಬಂದಿದ್ದೀವಿ ಸರ್ ನಮ್ಗೆ ಹೆಂಗ್ ಪ್ರಾಫಿಟ್ ಬರಾಕಂತ ಹೆಂಗ್ ಸೇಲ್ ಆಗುತ್ತಲ್ರಿ ಇವೆಲ್ಲ ಟೋಟಲ್ ನಮ್ಮ ಕಡೆ 14 ಮಷಿನ್ ಅದಾವ್ರಿ ಟೋಟಲ್ ಆಗಿ 14 ಮಷಿನ್ ಇದೆ ಮೇಡಮ್ ಓಕೆ ಯಾಕಂದ್ರೆ ಇದು ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಏನೆಲ್ಲ 14 ಮಷಿನ್ ನಮಗೆ ನೋಡಕ್ ಸಿಗತ್ತೆ ಓಕೆ ಇದು ನಾವು ಒಂದೇ ಮಷಿನ್ ದಲ್ಲಿ ಎಲ್ಲಾ ತರದ್ದು ಪೇಪರ್ ಪ್ಲೇಟ್ ರೆಡಿ ಮಾಡಬಹುದು ಏನ್ ನಮ್ಗೆ ಬೇರೆ ಬೇರೆ ಮಷಿನ್ ತಗೋಬೇಕಾಗ್ತಿಲ್ಲ ಇಲ್ಲ ಸರ್ ಇಲ್ಲ ಇದು ಎಲ್ಲರಿಗೂ ಸಣ್ಣ ಸೈಜ್ ರೀ ಇದು ಎಲ್ಲರಿಗೂ ದೊಡ್ಡ ಸೈಜ್ ರೀ ಹಾ ಮೇಡಮ್ ಇಲ್ಲಿಂದ ಇಲ್ಲಿ ಮಟ್ಟ ಎಲ್ಲಾ ಸೈಜ್ ನೀವು ಒಂದೇ ಮಷಿನ್ ಅಲ್ಲಿ ಹಾಕಬಹುದು ಸರ್ ಒಂದೇ ಮಷಿನ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೋಬಹುದು ಮೇಡಮ್ ಓಕೆ ಇದು 1 ತಾಸಿಗೆ ನಾವು ಎಷ್ಟು ಪ್ಲೇಟ್ ರೆಡಿ ಮಾಡಬಹುದು ಸರ್ ನಮ್ಮ ಮಷಿನ್ ಮ್ಯಾಗ ಹೆಂಗ ಐತ್ರಿ 6 seconds 6 ಪ್ಲೇಟ್ ರೆಡಿ ಹಾಕವ್ರಿ 6 ಸೆಕೆಂಡ್ಗೆ 6 ಪ್ಲೇಟ್ಸ್ ರೆಡಿ ಹಾಕೋ ನೀವು ಬೇಕಂದ್ರೆ 6 seconds 8 ಪ್ಲೇಟ್ಸ್ ಹಾಕಬಹುದ್ರಿ ಹಾ ಎಷ್ಟು ಲಾಭ ನಮಗೆ ಸಿಗುತ್ತೆ ಅದನ್ನ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಮಂತ್ಲಿ ನೀವು ಕರೆಕ್ಟ್ ಕುಂತು ಮಾಡ್ತೀನಿ ಅಂದ್ರೆ ಸೇಲಿಂಗ್ ಎಲ್ಲ ಮಾಡ್ತೀನಿ ಮಂತ್ಲಿ ನೀವು 50-60,000 ಆರಾಮ್ಸೆ ದುಡಿಬಹುದು ಓಕೆ 50,000-60,000 ಆರಾಮಾಗಿ ದುಡಿಬಹುದು ಮನೆಯಲ್ಲಿ ಕುಂತು ಮಾಡಬೇಕು ಓಕೆ ಓಕೆ ಈಗ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮತ್ತೊಂದು ಸಲ ನಾವು ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ಗೆ ಬಂದಿದ್ದೀವಿ ಪೇಪರ್ ಪ್ಲೇಟ್ ಇದು ಓಪನಿಂಗ್ ಆಗಿದೆ ಅವಾಗ ನಾವು ಬಂದಿದ್ದೀವಿ ಈಗೇನು ಸ್ನೇಹಿತರೆ ಈಗ ಮತ್ತೊಂದು ಸಲ ನಿಮಗೆ ಇದೇ ವಿಡಿಯೋದಲ್ಲಿ ನಾವು ಎಲ್ಲ ಮಷಿನ್ ಯಾವ ಇದೆ ಏನೇನಿದೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಅದೇ ಥರ ಸ್ನೇಹಿತರೆ ಇನ್ನೂ ಇಲ್ಲೇ ಬರಬೇಕಂತ ಹೇಳಿ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಇದು ಬರೋದು ಹಾವೇರಿ ಆಕ್ಸ್ಫೋರ್ಡ್ ಕಾಲೇಜ್ ಏನು ಕಾಣ್ತಾ ಇದೆಯಲ್ಲ ಇಲ್ಲೇ ನೀವು ನೋಡ್ಬೋದು ಆಕ್ಸ್ಫೋರ್ಡ್ ಕಾಲೇಜ್ ಇದೆ ಆಕ್ಸ್ಫೋರ್ಡ್ ಕಾಲೇಜ್ ಕೆಳಗಡೆನೂ ಇದು ಬರುತ್ತೆ ಈ ಸೈಡ್ ನೀವು ನೋಡಿದ ಅಂದರೆ ನಿಮ್ಗೆ ಏನಿದೆಲ್ಲ ಬೆನ್ನಿ ದೋಸೆ ಇದೆ ದಾವಣಗೆರೆ ಬೆನ್ನಿ ದೋಸೆ ಇದೆ ಬಸ್ ಸ್ಟ್ಯಾಂಡ್ ಅಪೋಸಿಟೇ ನಿಮಗೆ ಇದು ಕಾಣುತ್ತೆ ಅದರ ಹಿಂದ್ಗಡೆನ ಬೆನ್ನಿ ದೋಸೆ ಹಿಂದ್ಗಡೆ ನೀವು ಬಂದ ತಕ್ಷಣ ಇದು ನಿಮಗೆ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತೇಳಿ ಇಲ್ಲೇ ನಿಮಗೆ ಶಾಪ್ನ ಕಾಣುತ್ತೆ ಈಗ ಕೆಳಗಡೆ ಹೋಗೋಣ ಫ್ರೆಂಡ್ಸ್ ಯಾವ ಥರ ನೀವು ಇದು ಬಿಸ್ನೆಸ್ ಮಾಡ್ಬೋದು ಏನು ಇದರ ಬಗ್ಗೆ ನಿಮಗೆಲ್ಲ ಮಾಹಿತಿ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಸ್ನೇಹಿತರೆ ಈಗ ನಾವು ಕೆಳಗೆ ಬಂದಿದ್ದೀವಿ ಏನಿದೆಲ್ಲ ನಿಮಗೆ ಟೋಟಲಾಗಿ ಏನೇನು ಕಲೆಕ್ಷನ್ ಇದೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಅದೇ ಥರ ನೀವು ಇಲ್ಲಿ ಎಲ್ಲ ಮಷಿನ್ ನೋಡ್ಕೋಬೋದು ಸ್ನೇಹಿತರೆ ಇದೇನು ನೀವು ಮಷಿನ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಇದೇ ಥರ ನೀವು ಕುಂತು ಆರಾಮಾಗಿ ಪ್ಲೇಟ್ನ ರೆಡಿ ಮಾಡ್ಕೋಬೋದು ಈ ಥರ ನಿಮಗೆ ಪ್ಲೇಟ್ಸ್ ಎಲ್ಲ ರೆಡಿ ಆಗ್ತಾಯಿದೆ ಇದು ಇದೆಯಲ್ಲ ಈ ಥರ ನಿಮಗೆ ಬೇಕಂತ ಹೇಳಿದ್ರೆ ಈ ಥರನೂ ನೀವು ಪ್ಲೇಟ್ನ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಅದೇನು ನೀವು ನೋಡಿದಿರಲ್ಲ ಫಸ್ಟ್ ಅದು ಊಟದ ತಟ್ಟಿ ಇದೇನು ನಾಷ್ಟದೆಲ್ಲ ಪ್ಲೇಟ್ ಇರ್ತಾವಲ್ಲ ಇದೇ ಥರ ನೀವು ರೆಡಿ ಮಾಡ್ಕೋಬೋದು ಒಂದೇ ಮಷಿನ್ದಲ್ಲಿ ನೀವು ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ರೆಡಿ ಮಾಡ್ಕೋಬೋದು ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಯಾಕಂದರೆ ಒಂದೇ ಮಷಿನ್ನಲ್ಲಿ ಎಲ್ಲ ಥರದ್ದು ಡೈನ ನೀವು ಚೇಂಜ್ ಮಾಡ್ಕೋಬೋದು ಪ್ಲೇನ್ ಬೇಕಂತ ಪ್ಲೇನ್ ಈ ಥರ ಡ್ಯಾಮೆಂಡ್ ಎಲ್ಲ ಬೇಕಂತ ಹೇಳಿದ್ರೆ ಡ್ಯಾಮೆಂಡ್ಸ್ ಈ ಥರ ಏನಿದಾರಲ್ಲ ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ನೀವು ಒಂದೇ ಮಷಿನ್ದಲ್ಲಿ ರೆಡಿ ಮಾಡ್ಕೋಬೋದು ಈ ಥರ ಇಲ್ಲಿ ಎಲ್ಲ ರೆಡಿ ಆಗಿದ್ದು ಪ್ಲೇಟ್ಸ್ ಅದಾವೆ ಸ್ನೇಹಿತರೆ ಇದು ನೀವು ನೋಡ್ಕೋಬೋದು ಈ ಥರ ಏನಿದೆ ಎಲ್ಲ ನಿಮ್ಗೆ ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ರೆಡಿ ಮಾಡಿ ಇಟ್ಟಿದ್ದಾರೆ ನಿಮಗೆ ರಾ ಮೆಟೀರಿಯಲ್ ಬೇಕಂದ್ರೆ ರಾ ಮೆಟೀರಿಯಲ್ ಸಿಗುತ್ತೆ ರೆಡಿ ಮೆಟೀರಿಯಲ್ ಬೇಕಂದ್ರೆ ರೆಡಿ ಮೆಟೀರಿಯಲ್ ಸಿಗುತ್ತೆ ಅದೇ ಥರ ಸ್ನೇಹಿತರೆ ಇಲ್ಲೇನು ನಿಮಗೆ ಎಲ್ಲ ಡೈ ಇದೆ ಅದರ ಕೊಯ್ಲ್ ಗೀಲ್ ಎಲ್ಲ ಬೇಕಂತ ಹೇಳಿದರೆ ಎಲ್ಲ ಮಷಿನ್ ಎಕ್ಸಸರೀಸು ನಿಮಗೆ ಸಿಗುತ್ತೆ ಈ ಥರ ನಿಮಗೆ ಕಸಬರಿಗೆ ಆಯಿತು ನೆಲ ಒರೆಸೋದು ನಿಮಗೆ ಮಾಪ್ ಎಲ್ಲ ಬೇಕು ಈ ಥರ ಯಾಕಂದರೆ ಎಲ್ಲ ಹೋಲ್ಸೇಲ್ದಲ್ಲಿ ಡೀಲಿಂಗ್ ಮಾಡ್ತಾರೆ ಈ ಥರ ನಿಮಗೆ ಏನೇನು ಬೇಕಲ್ಲ ಎಲ್ಲ ಥರದ್ದು ನಿಮಗೆ ರೀಸನೇಬಲ್ ಪ್ರೈಸ್ ಒಳಗೆ ಎಲ್ಲ ಥರದ್ದು ಕಲೆಕ್ಷನ್ನ ಸಿಗುತ್ತೆ ಅದೇ ಥರ ಇಲ್ಲೇನೂ ನೋಡ್ಕೋಬೋದು ಈ ಥರ ನಿಮಗೆ ರೆಡಿ ಮಾಡಿದ್ದೆಲ್ಲ ಪೇಪರ್ ಪ್ಲೇಟ್ನ ರೆಡಿ ಮಾಡ್ತಾಯಿದ್ದಾರೆ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ ಈ ಥರ ಸ್ನೇಹಿತರೆ ಆ ಥರ ನಿಮಗೆ ಎಲ್ಲ ಥರದ್ದು ಪೇಪರ್ ಪ್ಲೇಟ್ ನೀವು ಒಂದೇ ಮಷಿನ್ದಲ್ಲಿ ರೆಡಿ ಮಾಡ್ಬೋದು ಅದೇ ಥರ ಸ್ನೇಹಿತರೆ ಇಲ್ಲಿ ನೀವು ನೋಡ್ಕೋಬೋದು ಈ ಥರ ನಿಮಗೆ ಎಲ್ಲ ಫಿನೈಲ್ ಬಾಟ್ಲಿ ಗಿಟ್ಲಿ ಎಲ್ಲ ಬೇಕಂತ ಹೇಳಿದರೆ ಎಲ್ಲ ಹೋಲ್ಸೇಲ್ ನಿಮಗೆ ಸಿಗುತ್ತೆ ನಿಮಗೆ ಏನು ಬೇಕಲ್ಲ ಎಲ್ಲ ಥರದ್ದು ಕಲೆಕ್ಷನ್ ಇವ್ರ ಥರನೇ ಸಿಗುತ್ತೆ ಇಷ್ಟೆಲ್ಲ ತುಂಬ ಥರದ್ದು ವೆರೈಟಿ ಇದೆ ಸ್ನೇಹಿತರೆ ಇಷ್ಟೆಲ್ಲ ನಿಮಗೆ ಮೆಟೀರಿಯಲ್ ಬೇಕಂದ್ರೆ ರಾ ಮೆಟೀರಿಯಲ್ ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ರಾ ಮೆಟೀರಿಯಲ್ ಇದೆ ನಿಮ್ಗೆ ಏನು ಬೇಕಲ್ಲ ಎಲ್ಲ ಇವ್ರ ಹತ್ರನೇ ಸಿಗುತ್ತೆ ಒಂದು ಸತ ಇಲ್ಲಿ ನೀವು ವಿಸಿಟ್ ಮಾಡಿದೆ ಅಂದರೆ ಎಲ್ಲ ಥರದ್ದು ನೋಡ್ಕೋಬೋದು ಸ್ನೇಹಿತರೆ ರಾ ಮೆಟೀರಿಯಲ್ ಬಫೆಟ್ದಲ್ಲಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇದೆಲ್ಲ ಊಟದ ತಟ್ಟಿ ಸ್ನೇಹಿತರೆ ಊಟದ ತಟ್ಟಿ ಒಳಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸಿಗುತ್ತೆ ಅದೇ ಥರ ನಿಮಗೆ ಈ ಥರ ಏನು ಇದೆ ಅಲ್ಲ ಇದೆಲ್ಲ ನಿಮಗೆ 6 ನಂಬರ್ 7 ನಂಬರ್ 8 ನಂಬರ್ ಪ್ಲೇಟು ಈ ಥರ ಯಾಕಂದರೆ ಎಲ್ಲ ಥರದ್ದು ನಿಮಗೆ ಸಿಗುತ್ತೆ ಅದೇ ಥರ ನಿಮಗೆ ಏನಿದೆಲ್ಲ ಕಪ್ಸ್ ಎಲ್ಲ ಬೇಕಂತ ಹೇಳಿದರೆ ಅದು ನಿಮಗೆ ಹೋಲ್ಸೇಲ್ ಇವ್ರ ಹತ್ರನೇ ಸಿಗುತ್ತೆ ನಿಮಗೆ ರಾ ಮೆಟೀರಿಯಲ್ ರೆಡಿ ಬೇಕಂದ್ರೆ ರೆಡಿ ಸಿಗುತ್ತೆ ನಿಮಗೆ ಇಲ್ಲ ನಮಗೆ ರೆಡಿ ಇದ್ದಿದ್ದು ಮೆಟೀರಿಯಲ್ ಬೇಕಂತ ಹೇಳಿದರೆ ಅದೂ ಸಿಗುತ್ತೆ ಒಂದು ಸತ ಇಲ್ಲಿ ವಿಸಿಟ್ ಮಾಡಿದ ಎಲ್ಲ ಥರ ಅದನ್ನು ನೋಡ್ಕೋಬೋದು ಸ್ನೇಹಿತರೆ ಈ ಥರ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಈ ಥರ ನಿಮಗೆ ಏನಿದೆ ಅಲ್ಲ ಪ್ಲೇಟ್ಸ್ ಈ ಥರ ಎಲ್ಲ ಡಿಸೈನ್ ಬೇಕಂತ ಹೇಳಿದರೆ ನಿಮಗೆ ಡಿಸೈನ್ ಪ್ಲೇಟು ಸಿಗುತ್ತೆ ಅದೇ ಥರ ನಿಮಗೆ ಈ ಥರ ಎಲ್ಲ ಪ್ಲೇನ್ ಬೇಕಂತ ಹೇಳಿದರೆ ಈ ಥರ ಪ್ಲೇನ್ ಎಲ್ಲ ನಿಮಗೆ ಪೇಪರ್ ಪ್ಲೇಟ್ನ ಸಿಗುತ್ತೆ ಸ್ನೇಹಿತರೆ ನಿಮ್ಗೆ ಏನಿದೆಲ್ಲ 6 ನಂಬರ್ಲಿಂದ ಹಿಡೋದಕ್ಕೆ ಆಸೆ ನಿಮಗೆ 12 ನಂಬರ್ 10 ನಂಬರ್ ಆ ಥರ ಎಲ್ಲ ಥರದ್ದು ಸಿಗುತ್ತೆ
ಅದೇ ಥರ ನಿಮಗೆ ಈ ಥರ ಎಲ್ಲ ಪಾರ್ಟಿ ಪಾಪರ್ ಬೇಕು, ಆ ಥರ ಎಲ್ಲ ನಿಮಗೆ ಪ್ಲೇಟ್ಸ್ ಬೇಕು, ಈ ಥರ ನಿಮಗೆ ಕಪ್ ಎಲ್ಲ ಬೇಕಂತ ಹೇಳಿದ್ರೆ ಇದು ಹೋಲ್ಸೇಲ್ ನಿಮಗೆ ಇವ್ರ ಹತ್ರನೂ ಸಿಗುತ್ತೆ ಸ್ನೇಹಿತರೆ. ಅದೇ ತುಂಬ ಕಲೆಕ್ಷನ್ ಇದೆ ಸ್ನೇಹಿತರೆ. ಯಾಕಂದರೆ ಡಿಸ್ಪೋಸೇಬಲ್ ಒಳಗೆ ಎಲ್ಲ ಥರ ಅದು ನಿಮಗೆ ಹೋಲ್ಸೇಲ್ದಲ್ಲಿನೂ ಸಿಗುತ್ತೆ. ನೀವು ಈ ಥರ ಎಲ್ಲ ರೆಡಿ ಮಾಡ್ಬೇಕಂತ ಹೇಳಿ ಆ ಥರನೂ ನಿಮಗೆ ಎಲ್ಲ ಥರ ಅದು ಮಷಿನ್ ಬೇಕಂತ ಹೇಳಿದ್ರೆ ಅದನ್ನು ಇವ್ರ ಹತ್ರನೂ ಸಿಗುತ್ತೆ ಸ್ನೇಹಿತರೆ. ಈ ಥರ ನಿಮಗೆ ಎಲ್ಲ ಚಮಚೆ ಎಲ್ಲ ಬೇಕಂತ ಹೇಳಿದರೆ ಸ್ಪೂನ್ ಆ ಥರ ನಿಮಗೆ ಪ್ಯಾಕಿಂಗ್ ಮಾಡೋಕ್ಕೆ ಊಟ ಗೀಟಕ್ಕೆ ಎಲ್ಲ ಬೇಕಂತ ಹೇಳಿದ್ರೆ ಆ ಥರನೂ ಸಿಗುತ್ತೆ ಸ್ನೇಹಿತರೆ. ಇದೇನು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ನಿಮಗೆ ವೆರೈಟಿ ಇದೆ, ಏನೇನು ಬೇಕಲ್ಲ ಎಲ್ಲ ಸಿಗುತ್ತೆ. ಈಗ ನಿಮಗೆ ಮಷಿನ್ ಎಲ್ಲ ಬೇಕಂತ ಹೇಳಿದರೆ ಪೇಪರ್ ಪ್ಲೇಟ್ ರೆಡಿ ಮಾಡೋದು ಮಷೀನ ಅದೂ ಇವ್ರ ಹತ್ರನೂ ಸಿಗುತ್ತೆ. ಇಲ್ಲೇನೂ ಬೇರೆ ಬೇರೆ ಡಿಸೈನ್ ಪೇಪರ್ ಪ್ಲೇಟ್ನ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಥರ ಒಂದೇ ಮಷಿನ್ದಲ್ಲಿ ಎಲ್ಲ ಥರದ್ದು ಡಿಸೈನ್ ನೀವು ರೆಡಿ ಮಾಡ್ಕೋಬೋದು. ಈ ಥರ ನೀವು ನೋಡ್ಕೋಬೋದು. ಎಲ್ಲ ಲೇಡೀಸನ್ನ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇದರ ಬಗ್ಗೆ ಏನಿದೆಲ್ಲ ಹೆಚ್ಚು ಮಾಹಿತಿ ತೊಗೊಳ್ಳೋಣ. ಈಗ ಮೇಡಮ್ಗೆ ಭೇಟಿಯಾಗಿ ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಫಸ್ಟ್ ನಮ್ಮ ವ್ಯೂವರ್ಸ್ಗೆ ಇನ್ನೂ ಒಂದು ಸತ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ. ನೇಹಲ್ ರಾಜ್ಪುರೋಹಿತ ಅಂತ. ಓಕೆ ಮೇಡಮ್, ಇದು ನಿಮ್ಮ ಶಾಪ್ ಇದೆಲ್ಲ ಎಲ್ಲೇ ಬರುತ್ತೆ? ಇದು ಹಾವೇರಿದಲ್ಲಿ ಏನು ನೇರಾಗುತ್ತೆ ಸ್ವಲ್ಪ ಅದನ್ನು ತಿಳಿಸ್ಕೊಡಿ. ಹಾವೇರಿ ಬಸ್ ಸ್ಟ್ಯಾಂಡ್ ಕಡೆ ಬರ್ತದೆ ಸರ್. ಓಕೆ, ಹಾವೇರಿ ಬಸ್ ಸ್ಟ್ಯಾಂಡ್ ಹತ್ರ ನೇರ ಪಕ್ಕನೇ ಬರ್ತೈತೆ ಸರ್. ಓಕೆ ಓಕೆ, ನೇರಾಗೆ ಆಗುತ್ತೆ ಬಸ್ ಸ್ಟ್ಯಾಂಡ್. ಓಕೆ ಮೇಡಮ್, ನಿಮ್ಮ ಹತ್ರ ಏನೇನು ಐಟಮ್ನ ಸಿಗುತ್ತೆ, ಯಾವ ಥರ ಇದು ಅದೇ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ನಮ್ಮ ಕಡೆ ಸರ್ ಇವೆಲ್ಲ ಪೇಪರ್ ಪ್ಲೇಟ್ ಸಿಗ್ತಾವ್ರಿ. 6, 7, 8, 9, 10 ಬಿಟ್ರೆ ಇವು 12 ನಂಬರ್ ರೀ. ಬಿಟ್ಟು ನೆಕ್ಸ್ಟ್ ಸೈಜ್ 13 ನಂಬರ್ ರೀ. 6 to 12, 13 ಸೈಜ್ ಮಟ್ಟ ಸಿಗ್ತಾವ್ರಿ ಎಲ್ಲ ಪೇಪರ್ ಪ್ಲೇಟ್. ಓಕೆ, ಎಲ್ಲ ಈ ಥರ ನಮಗೆ ನಾಷ್ಟಾ ಪ್ಲೇಟ್ ಎಲ್ಲ ಬೇಕಂದ್ರೆ ನಾಷ್ಟಾ ಪ್ಲೇಟು ಸಿಗುತ್ತೆ. ಊಟ ಮಾಡಕ್ ಬೇಕಂದ್ರೆ ಬಫೆ ಸಿಸ್ಟಮು ಐತ್ರಿ. ಬಫೆ ಸಿಸ್ಟಮ್ ಎಲ್ಲ ಕ್ವಾಲಿಟಿ ಎಲ್ಲ ಸಿಗ್ತಾವ್ರಿ ಸರ್. ಓಕೆ ಓಕೆ ಮೇಡಮ್, ಯಾಕಂತ ಹೇಳಿದ್ರೆ ಇದೆಲ್ಲ ನೀವು ರೆಡಿ ಮಾಡಿದ್ರೆ ಅಷ್ಟೇ ಸೇಲ್ ಮಾಡ್ತೀರಾ, ಏನು ರೆಡಿ ಮಾಡೋಕ್ಕೂ ನಮಗೆ ಮಷಿನ್ ಎಲ್ಲ ಸಿಗುತ್ತೆ ಅದನ್ನು ಇದೆ? ಇಲ್ಲ ಸರ್, ನೀವು ಬೇಕಂದ್ರೆ ರಾ ಮಟೀರಿಯಲ್ ರೆಡಿ ಬೇಕಂದ್ರೆ ರೆಡಿನೂ ಸಿಗ್ತಾವೆ ಸರ್. ರಾ ಮಟೀರಿಯಲ್ ಬೇಕಂದ್ರೆ ರಾ ಮಟೀರಿಯಲ್ ಸಿಗ್ತಾವ್ರಿ. ರಾ ಮಟೀರಿಯಲ್ ಬೇಕು ರಾ ಮಟೀರಿಯಲ್ ಸಿಗ್ತಾವ್ರಿ. ನೀವು ರಾ ಮೆಟೀರಿಯಲ್ ಬೇಕಂದ್ರೆ ರಾ ಮೆಟೀರಿಯಲ್ ಕೊಡ್ತೀರಾ? ಸಿಗ್ತಾವೆ ಸರ್. ಓಕೆ, ಮಷಿನ್ ಬೇಕಂದ್ರೆ ಮಷೀನು ಕೊಡ್ತೀರಾ? ಓಕೆ, ಮಷೀನು ಸೇಲ್ ಮಾಡ್ತೀರಾ? ರಾ ಮಟೀರಿಯಲ್ ಸೇಲ್ ಮಾಡ್ತೀರಾ. ನಿಮಗೆ ಬೇಕಾದ್ರೆ ಟ್ರೈನಿಂಗ್ ಬೇಕಂದ್ರೆ 2 ದಿನ ಟ್ರೈನಿಂಗ್ ಬಂದು ತಗೋಬಹುದು ಸರ್. ನೀವು ಹೆಂಗ್ ಪ್ಯಾಕಿಂಗ್ ಮಾಡ್ಬೇಕು, ರೆಡಿ ಹೆಂಗ್ ಮಾಡ್ಬೇಕು, ಮಷಿನ್ ಬೇಕು ಅಂತ ಪ್ಯಾನಲ್ ಬೋರ್ಡ್ ಎಲ್ಲ ನಾವು ಸೆಟ್ಟಿಂಗ್ ಎಲ್ಲ ಹೇಳ್ಕೊಡ್ತೇವೆ. ಓಕೆ, ಎಲ್ಲ ತಿಳಿಸ್ಕೊಡ್ತೀರಾ? ಓಕೆ ಓಕೆ. ಯಾಕಂತ ಹೇಳಿದ್ರೆ ಇದು ಎಲ್ಲ ಪೇಪರ್ ಪ್ಲೇಟ್ ಇದೆ ಅಲ್ಲ ಮೇಡಮ್, ಇದು ನಾವು ಒಂದೇ ಮಷಿನ್ದಲ್ಲಿ ಎಲ್ಲ ತರದ್ದು ಪೇಪರ್ ಪ್ಲೇಟ್ ರೆಡಿ ಮಾಡ್ಬೋದು. ಏನ್ ನಮ್ಗೆ ಬೇರೆ ಬೇರೆ ಮಷಿನ್ ತಗೋಬೇಕಾಗ್ತಿಲ್ಲ? ಇಲ್ಲ ಸರ್, ಇಲ್ಲ. ಇದು ಎಲ್ಲರಿಗೂ ಸಣ್ಣ ಸೈಜ್ ರೀ. ಇದು ಎಲ್ಲರಿಗೂ ದೊಡ್ಡ ಸೈಜ್ ರೀ. ಹಾ ಮೇಡಮ್, ಇಲ್ಲಿಂದ ಇಲ್ಲಿ ಮಟ್ಟ ಎಲ್ಲ ಸೈಜ್ ನೀವು ಒಂದೇ ಮಷೀನ್ ಅಲ್ಲಿ ಹಾಕ್ಬೋದು ಸರ್. ಒಂದೇ ಮಷೀನ್ದಲ್ಲಿ ಎಲ್ಲ ರೆಡಿ ಮಾಡ್ಕೋಬಹುದು ಮೇಡಮ್. ಓಕೆ ಓಕೆ. ಯಾಕಂತ ಹೇಳಿದ್ರೆ ನಾವು ಒಂದೇ ಮಷೀನ್ ತಗೊಂಡ್ರೆ ಎಲ್ಲ ತರದ್ದು ಅದರಲ್ಲಿ ರೆಡಿ ಮಾಡ್ಕೋಬಹುದು. ಓಕೆ ಓಕೆ. ಇದು ಯಾರ್ಯಾರು ಮಾಡ್ಬೋದು ಮೇಡಮ್ ಬಿಸ್ನೆಸ್? ಇದು ಮಾಡ್ಬೋದ? ನಾನು ದೊಡ್ಡ ಎಕ್ಸಾಂಪಲ್ ರೀ. ನಾನು ಕಾಲೇಜ್ ಮುಗಿದ ತಕ್ಷಣ ಖಾಲಿ ಇದ್ದೆ ರೀ ಮನೆ. ಪಾಪ ಆಮೇಲೆ ಈ ದೊಡ್ಡ ಮಷೀನ್ ಹಾಕೊಟ್ರಿ ಸ್ಟಾರ್ಟಿಂಗ್. ನಾ ಮಾಡೋದು ಎಲ್ಲರೂ ಮಾಡ್ಬೋದಲ್ರಿ? ಓಕೆ ಓಕೆ. ಯಾಕಂದ್ರೆ ಇದಕ್ಕೆ ಎಜುಕೇಶನ್ ಆ ಥರ ಏನಿಲ್ಲ, ಏನು ಇಂಪಾರ್ಟೆಂಟ್ ಇಲ್ರಿ. ಬಸ್ ಹೆಂಗ್ ನಾವು ಹೇಳ್ಕೊಡ್ತೀವಿ ಅದೇ ತರ ಮಾಡ್ಬೋದ್ರಿ. ಓಕೆ, ಆ ಥರ ಮಾಡ್ಕೋಬೇಕು. ಏನು ಮಷೀನ್ ಎಲ್ಲ ಪ್ರಾಬ್ಲಮ್ ಅಂದ್ರೆ ವಿಡಿಯೋ ಕಾಲ್ ಎಲ್ಲ ಮಾಡಿ ನಾವು ಹೇಳ್ಕೊಡ್ತೀವಿ ಸರ್ ಏನು ಹೆಂಗ್ ಮಾಡ್ಬೋದು. ಓಕೆ, ಯಾಕಂದ್ರೆ ಅದರಲ್ಲಿ ನಾವು ಆರಾಮಾಗಿ ಮಾಡ್ಕೋಬಹುದು. ಮನೇಲಿ ಕುಂತ ಯಾಕಂದ್ರೆ ಮತ್ತೆ ಟೆಕ್ನಿಷಿಯನ್ ಬರ್ಬೇಕು ಆ ಥರ ಏನೋ ಈಸಿಯಾಗಿ ಕೆಲಸನ ಮಾಡ್ಕೋಬಹುದು. ಮನೇಲಿ ಕುಂತ ಮಾಡ್ಬೋದು. ಓಕೆ, ಇದು ನಾವು ಲೇಡೀಸು ಮಾಡ್ಬೋದು, ಜೆಂಟ್ಸು ಮಾಡ್ಬೋದು ಈ ಥರ ಬಿಸ್ನೆಸ್ ಇದು. ಮೇಡಮ್, ನೀವು ಈಗ ಹೇಳಿದ್ರ ಯಾಕಂದ್ರೆ ಎಲ್ಲರೂ ಇದು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ. ಯಾಕಂದ್ರೆ ಆರಾಮಾಗಿ ನಾವು ಮನೆಯಲ್ಲಿ ಕುಂತು ಇದು ಬಿಸ್ನೆಸ್ನ ಮಾಡ್ಬೋದು. ಬಟ್ ಈಗ ಎಲ್ಲ ಪ್ಯಾಕಿಂಗ್ ಮಾಡಬೇಕು, ಅದು ಮಾಡಬೇಕು, ಎಲ್ಲ ನಾವು ಪ್ಯಾಕಿಂಗ್ ಮಾಡ್ತೇವೆ, ಮೆಟೀರಿಯಲ್ ಎಲ್ಲ ರೆಡಿ ಮಾಡ್ತೇವೆ. ರೆಡಿ ಮಾಡಿದ್ಮೇಲೆ ಇದು 1 ತಾಸಿಗೆ ನಾವು ಎಷ್ಟು ಪ್ಲೇಟ್ ರೆಡಿ ಮಾಡ್ಬೋದು ಸರ್? ನಮ್ಮ ಮಷೀನ್ ಹೆಂಗೈತ್ರಿ 6 ಸೆಕೆಂಡ್ಸಿಗೆ 6 ಪ್ಲೇಟ್ ರೆಡಿ ಹಾಕವ್ರಿ. 6 ಸೆಕೆಂಡ್ಗೆ 6 ಪ್ಲೇಟ್ಸ್ ರೆಡಿ ಹಾಕೋ. ನೀವು ಬೇಕಂದ್ರೆ 6 ಸೆಕೆಂಡ್ಸಿಗೆ 8 ಪ್ಲೇಟ್ಸ್ ಹಾಕ್ಬೋದ್ರಿ. ನಾವು ಹೆಂಗೆ ಎಷ್ಟು ಡೀಪ್ ಬೇಕು ಅದ್ರ ಮ್ಯಾಗ ನಾವು ಹಾಕ್ತೇವ್ರಿ ಸರ್. ಓಕೆ ಓಕೆ. ಯಾಕಂದ್ರೆ ಇದು ಯಾವ ತರ ದಪ್ಪ ಇರುತ್ತೆ ಆ ತರ ಇದು ಪ್ಲೇಟ್ ಬಗ್ಗೆ ಕ್ವಾಲಿಟಿ ಮ್ಯಾಗೆ ಡಿಫ್ರೆಂಟ್ ಇರುತ್ತೆ. ಓಕೆ ಓಕೆ ಮೇಡಮ್. ಯಾಕಂದ್ರೆ ಈಗ 6 ಸೆಕೆಂಡಿಗೆ ನಾವು 6 ಪ್ಲೇಟ್ ಅಂತ ಹೇಳಿದ್ರೆ 1 ತಾಸಿಗೆ ಆರಾಮಾಗಿ ನಾವು ಇಷ್ಟು ಪ್ಲೇಟ್ನ ರೆಡಿ ಮಾಡ್ಕೋಬೋದು. ಯಾಕಂದ್ರೆ ನಮಗೆ ಎಷ್ಟು ಇದಾಗುತ್ತೆ ಅದು ನಾವು ಲೆಕ್ಕ ಮಾಡ್ಕೋಬೋದು. ಯಾಕಂದ್ರೆ 1 ನಿಮಿಷದಲ್ಲಿ ಏನಿಲ್ಲ ಅಂದ್ರೂ 60 ಪ್ಲೇಟ್ ರೆಡಿ ಆಗುತ್ತೆ. 1 ನಿಮಿಷಕ್ಕೆ 60 ಪ್ಲೇಟ್ ರೆಡಿ ಆಗುತ್ತೆ. ಓಕೆ ಓಕೆ ಮೇಡಮ್. ಮೇಡಮ್, ಇದು 1 ದಿವಸದಲ್ಲಿ ನಾವು ಎಷ್ಟು ಇದು ದುಡಿಬೋದು ಮೇಡಮ್? ಯಾಕಂದ್ರೆ ಎಷ್ಟು ಲಾಭ ನಮಗೆ ಸಿಗುತ್ತೆ ಅದನ್ನ ಸ್ವಲ್ಪ ತಿಳಿಸ್ಕೊಡಿ. ಮಂತ್ಲಿ ನೀವು ಕರೆಕ್ಟ್ ಕುಂತು ಮಾಡ್ತೀನಿ ಅಂದ್ರೆ ಸೇಲಿಂಗ್ ಎಲ್ಲ ಮಾಡ್ತೀನಿ, ಮಂತ್ಲಿ ನೀವು 50-60,000 ಆರಾಮ್ಸೆ ದುಡಿಬಹುದು. ಓಕೆ, 50,000-60,000 ಆರಾಮಾಗಿ ದುಡಿಬಹುದು ಮನೆಯಲ್ಲಿ ಕುಂತು ಮಾಡ್ಬೇಕು. ಓಕೆ ಓಕೆ. ಈಗೆಲ್ಲ ನಾವು ರೆಡಿ ಮಾಡ್ತೀವಿ ಮೇಡಮ್. ಇದೆಲ್ಲ ಪೇಪರ್ ಪ್ಲೇಟ್ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾವು ರೆಡಿ ಮಾಡ್ತೀವಿ. ಪೇಪರ್ ಪ್ಲೇಟ್ ನಮಗೆ ಇದು ಕೊಡ್ತಾ ಇದ್ದೀರಲ್ಲ, ರಾ ಮೆಟೀರಿಯಲ್ ನಿಮ್ಮ ಕಡೆ ತಗೋತೀವಿ, ಮಷೀನ್ ಎಲ್ಲ ನಿಮ್ಮ ಕಡೆ ತಗೋತೀವಿ. ತಗೊಂಡ್ಮೇಲೆ ಈಗೆಲ್ಲ ನಾವು ರೆಡಿ ಮಾಡ್ತೀವಿ.
ಎಲ್ಲ ರೆಡಿ ಮಾಡಿದ್ಮೇಲೆ ಯಾವ ಥರ ಸೇಲ್ ಮಾಡಬೇಕು ಅದು ನಮಗೆ ಬರಲ್ಲ, ಯಾಕಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಅದು ನೀವು ಎಲ್ಲ ಹೇಳ್ಕೊಡ್ತೀರಾ? ಹೌದೌದು ಹ್ಞೂ ರೀ, ಹೇಳ್ಕೊಡ್ತಾರೆ ಸರ್. 2 days ಟ್ರೈನಿಂಗ್ ಇರುತ್ತಲ್ಲ ಸರ್, ಅದ್ರಾಗ ನಿಮಗೆಲ್ಲ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೇಕು, ನೀವು ಮತ್ತೆ ಕಸ್ಟಮರ್ ಜೊತೆ ಹೆಂಗೆ ಮಾತಾಡ್ಬೇಕು ಅವೆಲ್ಲ ನಿಮಗೆ ಹೇಳ್ಕೊಡ್ತಾರೆ ಸರ್. ಓಕೆ, ಟ್ರೈನಿಂಗ್ ಎಲ್ಲದು ಅದಕ್ಕೆ ಕಾಸ್ಟ್ ಇರುತ್ತೆ, ಫ್ರೀ ಆಗಿರುತ್ತೆ ಸರ್? ಫ್ರೀ ಆಗಿರ್ತೈತೆ ಸರ್, ಫ್ರೀ ಆಗಿರುತ್ತೆ. ಅದ್ರಾಗ ಏನು 2 days ಬೇಕಂತ 2 days ಬರ್ರಿ, ನಾ ಬೇಡ ನಂಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಬೇಕು 3 ದಿನ ಬರ್ರಿ 4 ದಿನ ಬರ್ರಿ, ನಿಮಗೆಲ್ಲ ಹೇಳ್ಕೊಡ್ತಾರೆ ಸರ್. ಎಲ್ಲ ಡೈ ಹೆಂಗೆ ಚೇಂಜ್ ಮಾಡ್ಬೇಕು, ಹೆಂಗೆ ಪ್ಲೇಟ್ಸ್ ಎಲ್ಲ ಹೆಂಗೆ ಪ್ರೆಷರ್ ಹೆಂಗೆ ಚೆಕ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತಾರೆ ಸರ್. ಓಕೆ ಓಕೆ, ಎಲ್ಲ ಮಾಹಿತಿನೂ ಕೊಡ್ತೀರಾ? ಎಲ್ಲ ಹೇಳ್ಕೊಡ್ತಾರೆ. ಯಾಕಂದ್ರೆ ಬಂತಂದ್ರೆ ನಮ್ಗೆ ಏನು ಮಾಹಿತಿ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಥರದ್ದು ನಿಮ್ಮ ಕಡೆನೇ ಇದಾಗುತ್ತೆ. ನಾವು ಮಷಿನ್ ಅಷ್ಟ ರಾ ಮಟೀರಿಯಲ್ಸ್ ಅಷ್ಟ ಕೊಟ್ಟರೆ ನಿಮಗೆ ಮುಂದೆ ಗೊತ್ತಾಗಬೇಕಲ್ರಿ ಸರ್? ಹೌದು, ಅದಕ್ಕೆಲ್ಲ ನಿಮಗೆ ಫಸ್ಟ್ ಟಾಪ್ ಟು ಬಾಟಮ್ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ ಸರ್. ಓಕೆ ಓಕೆ ಮೇಡಮ್, ಯಾಕಂದ್ರೆ ನಿಮ್ಮ ಕಡೆ ಮಷಿನ್ ಯಾವ್ದು ಸಿಗುತ್ತೆ, ಇದ್ರಾಗ ಯಾವ ಥರ ವೆರೈಟಿ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಮೇಡಮ್. ಹಾಂ ಸರ್, ಮಷಿನ್ ಬಂದ್ಬಿಟ್ಟು ಸರ್ ನಿಮಗೆ ಲಿವರ್ ಇಂದ ಬರ್ತದೆ. ಲಿವರ್ ಮೀನ್ಸ್ ಕೈಲಿ ಹಿಂಗೆ ಮಾಡುತ್ತೆ ಸರ್. ಆ್ಯಂಡ್ ಬಿಟ್ರೆ ಆಟೋಮೆಟಿಕ್ ಮಷಿನ್ ಬರ್ತದೆ. ಆಟೋಮೆಟಿಕ್ ಮಷಿನ್ದಾಗ ಒಂದು ಬಟನ್ ಪ್ರೆಸ್ ಮಾಡಿ 6 seconds ಮಷಿನ್ 6 plates ರೆಡಿಯಾಗಿ ಹೊರಗೆ ಬರ್ತದೆ ಸರ್. ಆಟೋಮೆಟಿಕ್ 15,000 to 20,000 ರೂಪೀಸಿಂದ 1,50,000 60,000 ಮಟ್ಟ ಮಷಿನ್ ಸಿಗ್ತದೆ ಸರ್. ಓಕೆ ಓಕೆ, ಯಾಕಂದ್ರೆ ನಮಗೆ 20,000ಲಿಂದ ಹಿಡೋದು ಕೆಲಸ 15-20,000ಲಿಂದ ಆರಾಮಾಗಿ ನಾವು 1.5 ಲಕ್ಷ ಮಟ್ಟ ನಿಮ್ಮ ಕಡೆ ಮಷಿನ್ ಸಿಗ್ತಾವೆ. ಯಾಕಂದ್ರೆ ನಾವು ಅದು ಯಾವ ಕ್ವಾಲಿಟಿ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಯಾಕಂದ್ರೆ ಇದ್ರಾಗ ಡೈ ನಮಗೆ ಈಗ ಒಂದೇ ಮಷಿನ್ ಇದೆ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಪ್ರೊಡಕ್ಷನ್, ಈಗ ನಮಗೆ ಎಲ್ಲ ಡಿಮಾಂಡ್ ಬರ್ತಾ ಇದೆ. ಯಾಕಂದ್ರೆ ಒಂದು 6 ತಿಂಗಳು 3 ತಿಂಗಳು ಆಗಿದ್ಮೇಲೆ ಡಿಮಾಂಡ್ ಜಾಸ್ತಿ ಆಗತ್ತಲ್ಲ, ಎಲ್ಲರೂ ಕೇಳ್ತಿರ್ತಾರೆ. ಅವಾಗ ನಾವು ಇನ್ನೊಂದು ಮಷಿನ್ ಮಾಡ್ಬೇಕಂತ ಹೇಳಿದ್ರೆ ಅದ್ರಾಗೂ ಏನಾದ್ರು ಆಪ್ಷನ್ ಇದೆ ಮೇಡಮ್? ನೀವು ಎಕ್ಸ್ಟ್ರಾ ಮಷಿನ್ ಹಾಕ್ಬೋದಲ್ರಿ ಸರ್? ಎಕ್ಸ್ಟ್ರಾ ಮಷಿನ್ ಸಿಂಗಲ್ ಡೈ ಮಷಿನ್ ತಗೊಂಡು ಅದು ಬೂಸ್ಟ್ ಒಳಗಿನ ಚೇಂಜ್ ಮಾಡ್ಬಿಟ್ರೆ ಡಬಲ್ ಡೈ ಮಷಿನ್ ಹಾಕ್ಬೋದು. ಅದ ಮೋಟರ್ ಅದ ಟ್ಯಾಂಕ್ ಡಬಲ್ ಡೈನು ಆಗತ್ತೆ. ಓಕೆ, ಯಾಕಂದ್ರೆ ನಮಗೆ ಒಂದೇ ಮಷಿನ್ದಲ್ಲಿ ಇನ್ನೊಂದು ಮಷಿನ್ ಸೆಟ್ ಮಾಡ್ಬೇಕಂತ ಆ ಥರನೂ ಆಪ್ಷನ್ ಇರುತ್ತೆ. ಓಕೆ ಓಕೆ, ಮಷಿನ್ ಆಟೋಮೆಟಿಕ್ ಮಷಿನ್ 2 ಟೈಪ್ಸ್ ಬರ್ತದೆ ಸರ್. ಒಂದು ಸಿಂಗಲ್ ಡೈ ಮಷಿನ್, ಡಬಲ್ ಡೈ ಮಷಿನ್. ಸಿಂಗಲ್ ಡೈ ಅಂದ್ರೆ ಸರ್ ಒಂದು ಮಷಿನ್ ಒಂದು ಡೈರಿ, ಒಂದು ಮೋಟರ್ ಒಂದು ಡೈ ಒಂದು ಮಷಿನ್. ಡಬಲ್ ಡೈ 2 ಮಷಿನ್ ಬರ್ತಾರೆ. ಒಂದು ಸಿಂಗಲ್ ಮೋಟರ್ ಮೇಲೆ 2 ಮಷಿನ್ ರನ್ ಆಗುತ್ತೆ. ಓಕೆ, ಒಂದು ಮಷಿನ್ ಒಂದು ಮೋಟರ್ ಇರುತ್ತೆ, 2 ಮಷಿನ್ ರನ್ ಆಗುತ್ತೆ. ಓಕೆ ಓಕೆ, ಅದ್ರಾಗ ನಾವು ಬಂದ್ ಮಾಡಿ ಚಾಲು ಮಾಡಿ ಇಟ್ಕೋಬಹುದು. ಓಕೆ ಓಕೆ, ಆ ಥರ ಇರುತ್ತೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಮೇಡಮ್. ನೀವು ಯಾವ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ನಾನು ಕಾಲೇಜ್ ಬಿಟ್ಟ ತಕ್ಷಣ ಖಾಲಿ ಇದ್ದೆ ಸರ್, ಮನೆ ಪಾಪ ಸಪೋರ್ಟ್ ಮಾಡಿದ್ರು ಸರ್. ಈ 2 ಮಷಿನ್ ತಗೊಂಬಂದೆ ಸರ್. ಫಸ್ಟ್ ಇದು ನೀವು 2 ಮಷಿನ್ ತಗೊಂಡ್ರಿ? ಹಾಂ ಸರ್, ಸ್ಟಾರ್ಟಿಂಗ್ ಈ ಮಷಿನ್ ತಗೊಂಬಂದಿರಿ. ಆಮೇಲೆ ಬಂದು 5 years ಆಯ್ತು ಸರ್ ತಗೊಂಬಂದು. ಆಮೇಲೆ ಮತ್ತೆ ಇಷ್ಟೆಲ್ಲ ಟೋಟಲ್ ಆಗಿ ನೀವು ಬಿಸ್ನೆಸ್ ಮಾಡಿದ್ರೆ 5 years ಆಯ್ತು? 5 years ಆಯ್ತು ಸರ್. 5 years ಇಂದ ಈ ಮಷಿನ್ ಸ್ಟಾರ್ಟಿಂಗ್ ತಗೊಂಬಂದಿದ್ರಿ ಸರ್. ಹಾಂ, ಈಗ ನೀವು ಇಷ್ಟೆಲ್ಲ ಮಷಿನ್ ಆ ಟೈಮ್ ಸರ್ ಐಡಿಯಾ ಇರಲಿಲ್ಲ, ಅದಕ್ಕೆ ಲಿವರ್ ಮಷಿನ್ ತಗೊಂಡ್ರಿ. ಆಮೇಲೆ ಹೆಂಗೆ ಐಡಿಯಾ ಬಂತಲ್ರಿ ಸರ್, ನಾವು ಆಟೋಮೆಟಿಕ್ ಮಷಿನ್ ತಗೊಂಡ್ರಿ. ಓಕೆ ಓಕೆ, ಈ ಥರ ಎಲ್ಲ ಮಷಿನ್ ನೀವು ತಗೊಂಬಂದಿರಾ? ಹಾಂ ರೀ. ಓಕೆ, ಯಾಕಂದ್ರೆ ಫಸ್ಟ್ ಇದ್ದಿದ್ದು ಈ ಥರ ನೀವು ಹ್ಯಾಂಡಲ್ ಸ್ಟಾರ್ಟಿಂಗ್. ಹಾಂ ಸರ್, ಹ್ಞೂ ರೀ. ಓಕೆ ಓಕೆ, ಈ ಥರ ಏನಿದೆ ಆಪ್ರೇಟ್ ಮಾಡೋದು ಹ್ಯಾಂಡಲ್ ಕೈಲಿಂದ ಮಾಡ್ಬೋದು? ಹ್ಯಾಂಡಲ್ ಕೈಲಿಂದ ಮಾಡ್ಬೋದು ನೋಡ್ರಿ ಸರ್. ಇದು ಓಕೆ, ಹಾಂ ಇದು ನೋಡ್ರಿ. ಓಕೆ, ಆಪ್ರೇಟ್ ಆಗುತ್ತೆ. ಈ ಮಷೀನ್ ಅಲ್ಲೂ ಬಂದ್ಬಿಟ್ಟು ಎಲ್ಲ ಸೈಜ್ ಬರ್ತದೆ, 6, 7, 8 ಎಲ್ಲ ಈ ಮಷೀನ್ ಅಲ್ಲಿ ಹಾಕ್ಬೋದು. ಓಕೆ ಓಕೆ, ಎಲ್ಲ ನಾವು ಪೇಪರ್ ಪ್ಲೇಟ್ ಒಂದೇ ಮಷೀನ್ದಲ್ಲಿ ಇದು ರೆಡಿ ಮಾಡ್ಬೋದು. ಆಮೇಲೆ ನೀವು ನೆಕ್ಸ್ಟ್ ಸ್ವಲ್ಪ ನಿಮ್ಗೆಲ್ಲ ನಾಲೆಜ್ ಬಂದಿದ್ಮೇಲೆ ಈ ತರ ಎಲ್ಲ ಮಷೀನ್ ತಗೊಂಡು. ಓಕೆ ಓಕೆ, ಇದು ಸ್ನೇಹಿತರೆ ಇದು ಅಷ್ಟಲ್ಲ, ನಿಮ್ಗೆ ಇನ್ನೂ ಒಂದು ಬಾಜು ಸೆಕ್ಷನ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ಸರ್. ನಾವು ಮಷೀನ್ 8 ತಂದಿದ್ವಿ ಸ್ಟಾರ್ಟಿಂಗ್ ರೀ. ಆಮೇಲೆ ನಾವು 4 ಮಷೀನ್ ಎಕ್ಸ್ಟ್ರಾ ತಗೊಂಡ್ಬಂದ್ವಿ. ನಮ್ಗೆ ಹೆಂಗ್ ಪ್ರಾಫಿಟ್ ಬರಾಕಂತ ಹೆಂಗ್ ಸೇಲ್ ಆಗಂತಲ್ರಿ, ಇವೆಲ್ಲ ಟೋಟಲ್ ನಮ್ಮ ಕಡೆ 14 ಮಷೀನ್ ಅದಾವ್ರಿ. ಟೋಟಲ್ ಆಗಿ 14 ಮಷೀನ್ ಇದೆ ಮೇಡಮ್. ಓಕೆ, ಯಾಕಂದ್ರೆ ಇದು ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಏನಿಲ್ಲ 14 ಮಷೀನ್ ನಮಗೆ ನೋಡಕ್ ಸಿಗತ್ತೆ. ಓಕೆ, ಯಾಕಂದ್ರೆ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ ಒಂದೇ ಮಷೀನ್ಲಿಂದ ಸ್ಟಾರ್ಟಿಂಗ್ ತಂದ 2 ಮಷೀನ್ ತಂದಿದ್ವಿ ಸರ್. ಐಡಿಯಾ ಇರಲಿಲ್ಲ ಹೆಂಗ್ ಮಾಡ್ಬೇಕಂತ, ಹೆಂಗ್ ಪ್ರಾಫಿಟ್ ಜಾಸ್ತಿ ಆಗಂತ್ರಿ. ನಮ್ಮ ಅಂಗಡಿ ಕ್ಲೋಸ್ ಮಾಡಿ ಇದ್ರ ಪ್ರಾಫಿಟ್ ಜಾಸ್ತಿ ಆಗೋದು ಇಲ್ಲ, ಇದ್ರಲ್ಲಿ ಇಲ್ಲೇ ಬಂದಿದೆ. ಓಕೆ, ಮೊದಲು ಎದರದಿತ್ತು ಮೇಡಮ್ ಅಂಗಡಿ? ಸ್ಟೇಷನರಿ ಅಂಗಡಿ ಇತ್ತು ಸರ್. ಸ್ಟೇಷನರಿ ಅಂಗಡಿ ಇತ್ತು. ಓಕೆ ಓಕೆ, ಸ್ಟೇಷನರಿ ಅಂಗಡಿ ತಗದಿ ಪೇಪರ್ ಪ್ಲೇಟ್ ಎಲ್ಲ ಮಾಡ್ಬಿಟ್ಟಿರಾ? ಚಲೋ ಸಿಗಾಕೊಂತ್ರಿ ಇಲ್ಲಿ ಬಂದ್ರಿ. ಓಕೆ ಓಕೆ, ಯಾಕಂದ್ರೆ ನಮಗೆ ಬಹಳ ಹೆಲ್ಪ್ ಮಾಡಿದ್ರು ಸರ್. ರಾ ಮಟೀರಿಯಲ್ಸ್ ಆಗಲಿ ಮಷೀನ್ ಎಲ್ಲ ಹೆಂಗ್ ಯೂಸ್ ಮಾಡ್ಬೇಕೆಲ್ಲ ಪ್ರಿನ್ಸ್ ಎಂಟರ್ಪ್ರೈಸ್ ಅವರು ಬಹಳ ಹೆಲ್ಪ್ ಮಾಡಿದ್ರು. ಓಕೆ ಓಕೆ, ಪ್ರಿನ್ಸ್ ಎಂಟರ್ಪ್ರೈಸಸ್ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ರಾ ಮೆಟೀರಿಯಲ್ ಆಯ್ತು, ಮಷೀನ್ ಬಗ್ಗೆ ಎಲ್ಲ ನಿಮ್ಗೆ ಮಾಹಿತಿ ಕೊಟ್ಟರು. ಓಕೆ, ನಮ್ಮ ವ್ಯೂವರ್ಸ್ ಎಲ್ಲ ಈಗ ನೋಡಿ ನಿಮ್ ಕಡೆ ಬಂತಂದ್ರೆ ಅವ್ರಿಗೇನು ಎಲ್ಲ ತರದ್ದು ಮಾಹಿತಿ ಕೊಡ್ತೀರಾ? ಮಾಡ್ಕೊಡ್ತೇವೆ ಸರ್. ನಾವು ಅವ್ರಿಗೆ ಕೊಡ್ಬೇಕು, ಅವ್ರಿಗೆ ಲಾಸ್ ಆಗ್ಬಾರ್ದಲ್ರಿ ಸರ್. ನಾವು ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗತ್ತೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತೇವೆ ಸರ್. ಓಕೆ ಓಕೆ ಮೇಡಮ್. ಮೇಡಮ್, ಈಗ ಎಲ್ಲ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಯಾವ ಥರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಮತ್ತು ಎಷ್ಟು ನೀವು ಬೆಳೆದಿರಾ, ಯಾಕೆ ಎಲ್ಲ ನೀವು ಈಗ ಮಂದಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಇದು ಮಾಡ್ತಾ ಇದ್ದೀರಾ. ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್. ಏನಿಲ್ಲ, ನಿಮ್ಗೆ ಮುಂದಿನ ಇನ್ಫಾರ್ಮೇಶನ್ ಬೇಕಂದ್ರೆ ಸರ್ ನಂಬರ್ ಕೊಟ್ಟಿರ್ತಾರೆ, ನಂಬರಿಗೆ ಕಾಲ್ ಮಾಡಿರಿ, ಇಲ್ಲ ವಾಟ್ಸಪ್ ಮಾಡಿ, ನಿಮಗೆಲ್ಲ ಇನ್ಫಾರ್ಮೇಶನ್ ಹೇಳ್ಕೊಡ್ತಾರೆ. ಒಂದ್ಸಲ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗ್ತದ್ರಿ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ. ಬಂದು ವಿಸಿಟ್ ಮಾಡಿ ಹೋಗಿ ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ಕಾರ. ಹಾಂ ನಮಸ್ತೆ. ಹಾಂ ಸರ್, ತಮ್ಮ ಹೆಸರು? ನನ್ನ ಹೆಸರು ಫಿರ್ದೋಸ್ ಅಂತ. ಓಕೆ ಸರ್, ಎಲ್ಲಿಂದ ಬಂದಿದ್ದೀರಾ?
ನಾವು ಚಿಕ್ಕೇರೂರಿಂದ, ಹಿರೇಕೆರೂರು ತಾಲೂಕು ಚಿಕ್ಕೇರೂರಿಂದ. ಓಕೆ, ಅಲ್ಲಿಂದ ಬಂದಿದ್ದೀರಾ? ಓಕೆ, ಇಲ್ಲೇನು ರಾ ಮೆಟೀರಿಯಲ್ ತೊಗೊಳಕ್ಕೆ ಬಂದಿದ್ದೀರಾ ಏನು ಮಷಿನ್ ನೋಡಕ್ಕೆ ಬಂದಿದ್ದೀರಾ? ಮಷಿನ್ ಇಲ್ಲೇ ಪರ್ಚೇಸ್ ಮಾಡಿ ಸರ್ ನಾವು. ಆಲ್ರೆಡಿ ಮಷಿನ್ ಪರ್ಚೇಸ್ ಮಾಡಿದ್ದೀವಿ, ಒಂದು 3 ತಿಂಗಳಾಗಿದೆ. ಹಾಂ, ಫಸ್ಟಿಗೆ ನೋಡೋಕಂತ ಬಂದಿದ್ವಿ, ಚೆನ್ನಾಗಿ ಅನಿಸ್ತು. ಆಮೇಲೆ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಮಷೀನು. ಆಮೇಲೆ ರಾ ಮೆಟೀರಿಯಲ್ ಕೂಡ ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಇಲ್ಲೇ ರಾ ಮೆಟೀರಿಯಲ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಯಾವ ಥರ ನಡೀತಾ ಇದೆ ಸರ್ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ತುಂಬ ಚೆನ್ನಾಗಿ ಎಲ್ಲ ಜಾತ್ರೆ ಸೀಸನ್ ಅಲ್ಲ, ತುಂಬಾ ಸ್ಪೀಡ್ ಇದೆ ವರ್ಕ್ ಎಲ್ಲ. ಫುಲ್ ಸ್ಪೀಡ್ ಆಗಿ ನಡೀತಾ ಇದೆ. ಓಕೆ ಸರ್, ಇದರಲ್ಲಿ ಈಗ ಯಾರು ಬಿಸ್ನೆಸ್ ಮಾಡಿದಂದ್ರೆ ಲಾಭ ಇದೆ, ನುಕ್ಸಾನ ಇದೆ ಸರ್? ಲಾಭ ಇದೆ ಸರ್, ಲಾಭ ಇದೆ. ನುಕ್ಸಾನ ಅಂದ್ರೆ ಏನಿಲ್ಲ, ಲಾಭ ಇಲ್ಲ. ಲಾಭ ಮಾಡಿಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಅವರು ಒಂದ್ಸತ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷಾನ್ಗಟ್ಲೆ ಆರಾಮಾಗಿ ದುಡ್ಕೋಬಹುದು ಸರ್. ದುಡ್ಕೋಬಹುದು ವರ್ಷಾನ್ಗಟ್ಲೆ ಆರಾಮ್ ದುಡಿಬಹುದು. ಯಾಕಂದ್ರೆ ನಮ್ಮ ವ್ಯೂವರ್ಸ್ ನೋಡ್ತಾ ಇದಾರಲ್ಲ ಸರ್, ಅವರು ಈ ತರ ಬಿಸ್ನೆಸ್ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಅವರು ಬಂದು ಎಲ್ಲ ಮಷಿನ್ ಎಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು ಸರ್? ಮಾಡ್ಬೋದು ಸರ್, ಮಾಡ್ಬೋದು. ಒಳ್ಳೆ ಇದೆ ಸರ್ ಬಿಸ್ನೆಸ್. ಯಾಕಂದ್ರೆ ನೀವು ಈಗ ಬರೀ ಇದು ಪೇಪರ್ ಪ್ಲೇಟ್ ಅಷ್ಟೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮತ್ತೆ ಬೇರೆದು ಏನಾದ್ರು ಮಾಡ್ತಾ ಇದ್ದೀರಾ ಸರ್? ಇಲ್ಲ ಸರ್, ಇದ್ರ ಕೂಟಾಗಿ ಇವ್ರ ಹತ್ರ ಎಲ್ಲ ಐಟಮ್ ಸಿಗುತ್ತಲ್ಲ, ಟೀ ಕಪ್, ನೀರು ಕುಡಿಯೋ ಲೋಟ, ಅದು ಇದ್ರ ಕೂಟಾಗೆ ಮರ್ಜಾಗಿ ಹೋಗ್ತಿದೆ ಎಲ್ಲ ಹೋಗ್ತಾ ಇದೆ. ನೀವು ಬರೀ ಇದು ಒಂದೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇನ್ನು ಎಕ್ಸ್ಟ್ರಾ ಮತ್ತೆ ಏನಾದ್ರು ಬೇರೆ ಮಾಡ್ತಾ ಇದ್ದೀರಾ ಸರ್? ನಾವು ಕಂಪ್ನಿ ವತಿಯಿಂದ ತಗೊಂಡಿವಿ ಸರ್. ನಾವು ಅಂದ್ರೆ ನಮ್ದೊಂದು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ನಾವು ಪರ್ಚೇಸ್ ಮಾಡಿದ್ವಿ. ಇದ್ರ ಕೂಟಾಗಿ ಎಲ್ಲ ಮರ್ಜಾಗಿ ಹೋಗ್ತಾ ಇದೆ. ಟೀ ಕಪ್, ನೀರು ಕುಡಿಯೋ ಲೋಟ, ಮೆಟೀರಿಯಲ್ ಅಂದ್ರೆ ಇವ್ರ ಕಡೆಯಿಂದ ಎಲ್ಲ ಸಿಗುತ್ತೆ. ಎಲ್ಲ ಇಲ್ಲಿ ಬಂದ್ರೆ ಎಲ್ಲ ಸಿಗುತ್ತೆ ಸರ್. ಒಂದ್ ಕಡೆ ಬಂದ್ರೆ ಎಲ್ಲ ಪರ್ಚೇಸ್ ಮಾಡ್ಬೋದು, ಮತ್ತೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆ ಸರ್. ಅಂದ್ರೆ ಸರ್, ಯಾಕಂದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇದೀರಲ್ಲ, ಮೊದಲು ಫಸ್ಟ್ ಇದು ಏನ್ ಮಾಡ್ತೀರಿ, ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ಇಲ್ಲ, ನಮ್ದು ಬಂದ್ಬಿಟ್ಟು ಫಿಶರೀಸ್ FAO ಅಂತ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಆಗಿದ್ದು. ಸ್ಟಾರ್ ಫಿಶ್ ಪ್ರೊಡ್ಯೂಸರ್ ಕಂಪನಿ ಚಿಕ್ಕೇರೂರು ಅಂತ. ಅದ್ರಲ್ಲಿ ನಾವು ಗೊಬ್ಬರ ಸೇಲ್ ಮಾಡ್ತೀವಿ, ಬೀಜ ಸೇಲ್ ಮಾಡ್ತೀವಿ. ಆಮೇಲೆ ನಮ್ಮ CSC ಸೆಂಟರ್ ಇದೆ. ಆಮೇಲೆ ಈಗೆಲ್ಲ ಸ್ಟಾಫಿಗೆ ವರ್ಕ್ ಕೊಡ್ಬೇಕಲ್ಲ ನಾವು, ಹಂಗಾಗಿ ಇದು ಬಿಸ್ನೆಸ್ ಚೆನ್ನಾಗಿ ಅನಿಸ್ತು, ಹಂಗಾಗಿ ಮಷಿನ್ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಇದು ಬಿಸ್ನೆಸ್ ಕೂಡ ಒಂದು ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಂಪ್ನಿ ವತಿಯಿಂದಾನೇ ಮಾಡ್ತೀವಿ ನಾವು. ಚೆನ್ನಾಗಿ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್.